ಅಹಮದಾಬಾದ್ ವಿಮಾನ ದುರಂತದಲ್ಲಿ ಪ್ರತೀಕ್ ಜೋಶಿ ಅನ್ನುವಂತಹ ಬೆಳಗಾವಿಯ KLE ವಿದ್ಯಾರ್ಥಿ ಇವತ್ತು ಕುಟುಂಬ ಸಮೇತ ಸಾವನ್ನಪ್ಪಿರುವಂಥದ್ದು. ಆ ಕುಟುಂಬವನ್ನು ಸ್ನೇಹಿತನನ್ನು ಹತ್ತಿರದಂತ ನೋಡಿದಂತಹ ಸಹಪಾಠಿಗಳು ನಮ್ಮ ಜೊತೆಗಿದ್ದಾರೆ. ಸೊ ಅವರು ಕೂಡ ಇವತ್ತು ಕಂಬನಿಯನ್ನು ಬಿಡ್ತಾ ಇದ್ದಾರೆ. ಯಾಕಂತಂದರೆ ಎಲ್ಲರೂ ಕೂಡ 2000ದಿಂದ 2005ರವರೆಗೆ ಇದೇ ಒಂದು KLE ಕಾಲೇಜ್ನಲ್ಲೇ ವ್ಯಾಸಂಗ ಮಾಡಿದರು. ಸೊ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಒಡನಾಟ ಇವರ ನಡುವೆ ಇತ್ತು. ಹೀಗಾಗಿ ಇವತ್ತು ತನ್ನ ಗೆಳೆಯನನ್ನು ಕಳೆದುಕೊಂಡಿದ್ದೀವಿ ಅನ್ನುವಂತಹದ್ದನ್ನು ನಿಜಕ್ಕೂ ಅವರಿಗೂ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಇವತ್ತು ಸಂತಾಪ ಸೂಚಿಸೋದ್ರ ಮೂಲಕ ಗೆಳೆಯನಿಗೆ ಒಂದು ವಿದಾಯವನ್ನು ಕೂಡ ಹೇಳಿದರು. ನಮ್ಮ ಜೊತೆಗೆ ಅವರ ಸ್ನೇಹಿತರನ್ನ ಮಾತಾಡಿಸ್ತೇನೆ. ಸರ್, ಹೇಗಿದ್ದ ನಿಮ್ಮ ಗೆಳೆಯ? ನಿನ್ನೆ ಆ ಸುದ್ದಿ ಕೇಳಿದ ತಕ್ಷಣ ಯಾವ ರೀತಿ? ನಾವು ಇನ್ನೂವರೆಗೂ ಶಾಕ್ ಒಳಗಿದ್ದೀವಿ. ಆ್ಯಕ್ಚುಲಿ ನಾವು ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಗೊತ್ತಾಯಿತು. ಸೊ ವಾಟ್ಸಪ್ ಒಳಗೆ ಒಂದು ಮೆಸೇಜ್ ಬಂತು ಹಿಂಗಾಗಿದೆ ಅಂತ. ಬಟ್ ನಮಗೆ ಯಾರಿಗೂ ಬಿಲೀವ್ ಆಗಲಿಲ್ಲ. ಆಮೇಲೆ ಎಲ್ಲ ನಾವು ಅಲ್ಲಿ ಲೋಕಲ್ ನಮ್ಮ ರಾಜಸ್ಥಾನಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಸೊ ಅವ್ರಿಗೆಲ್ಲ ಕೇಳಿ ಕನ್ಫರ್ಮ್ ಆದಮೇಲೆ ನಮಗೆ ಬಿಲೀವ್ ಆಯ್ತಾ. ಬಟ್ ಇನ್ನೂವರೆಗೂ ನಮಗೆ ಅದು ನಂಬಕ್ಕಾಗ್ತಾ ಇಲ್ಲ. ವಿ ಆರ್ ಆಲ್ ಇನ್ ವೆರಿ ಬಿಗ್ ಶಾಕ್. ಓಕೆ, ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅವನು ನಮ್ಮ ತುಂಬ ಒಳ್ಳೆ ಗೆಳೆಯ ಆಗಿದ್ದ. ಅವನ ಬಿಹೇವಿಯರ್ ತುಂಬ ಚೆನ್ನಾಗಿತ್ತು. ಅವನು 2000ದಿಂದ 2005ವರೆಗೂ ನಮ್ಮ ಜೊತೆ ಇದ್ದ. ಆಮೇಲೆ ನಮ್ಮ ವಾಟ್ಸಪ್ ಗ್ರೂಪ್ ಒಳಗೆ ಕಂಟಿನ್ಯೂಸ್ಲಿ ಮೆಸೇಜ್ ಮಾಡ್ತಾಯಿದ್ದ, ನಾವು ಮಾತಾಡ್ತಾ ಇದ್ವಿ. ಆಮೇಲೆ ಈಗ ಒಂದು 4 ಇಯರ್ಸ್ ಬ್ಯಾಕ್ ಅವನು ಲಂಡನ್ಗೆ ಹೋಗಿದ್ದ. ಲಂಡನ್ಗೆ ಹೋಗೋಕ್ಕಿಂತ ಮೊದಲು ನಂಗೆ ಒಂದು ಸಲ ಕಾಲ್ ಮಾಡಿದ್ದ. ಬಿಕಾಸ್ ರಾಜಸ್ಥಾನಿಂದ ಇಲ್ಲಿ ಬಂದು ಅವನಿಗೊಂದು ಸರ್ಟಿಫಿಕೇಟ್ ಬೇಕಾಗಿತ್ತು JNMCಯಿಂದ. ಸೊ ಬೋನಫೈಡ್ ಸರ್ಟಿಫಿಕೇಟ್. ಸೊ ಅದ್ರ ಸಲುವಾಗಿ ನನಗೆ ಕಾಲ್ ಮಾಡಿದ್ದ 4 ಇಯರ್ಸ್ ಬ್ಯಾಕ್. ಸೊ ಅದು ಸರ್ಟಿಫಿಕೇಟ್ ತೊಗೊಂಡು ಅವನು ರಾಜಸ್ಥಾನದಿಂದ ಅವನು ಲಂಡನಲ್ಲಿ ಜಾಬ್ ಸಿಕ್ತು ಅವನಿಗೆ, ರಾಯಲ್ ಡಬಿ ಹಾಸ್ಪಿಟಲಲ್ಲಿ. ಅಲ್ಲಿ ರೇಡಿಯಾಲಜಿಸ್ಟಾಗಿ ಕೆಲಸ ಮಾಡ್ತಾಯಿದ್ದ. ಸೊ ಅಲ್ಲಿ 2021ನಿಂದ ಅಲ್ಲೇ ಇದ್ದ ಅವನು ಲಂಡನಲ್ಲಿ. ಹೋಗೋದು ಬರೋದು ಮಾಡ್ತಿದ್ದ. ಬಿಕಾಸ್ ಅವನ ವೈಫು ಮತ್ತು ಮಕ್ಕಳೆಲ್ಲ ಇಲ್ಲೇ ಇದ್ದರು, ಉದಯ್ಪುರಲ್ಲಿದ್ದರು. ಸೊ ಈಗ ಲಾಸ್ಟ್ 1 ಮಂತಿಂದ ಇಲ್ಲೇ ಇದ್ದ ಇದು ರಾಜಸ್ಥಾನಲ್ಲಿ, ಉದಯ್ಪುರಲ್ಲಿದ್ದ. ಸೊ ಅವನ ವೈಫು ರಿಸೈನ್ ಮಾಡಿದರು. ಜಸ್ಟ್ 2 ಡೇಸ್ ಬ್ಯಾಕ್ ಅವರು ರಿಲೀವ್ ಆಗಿದ್ದರು ಡ್ಯೂಟಿಯಿಂದ. ಸೊ ಅವ್ರ ವೈಫು ಅಲ್ಲೇ ಅವರು ಪ್ಯಾಥಾಲಜಿಸ್ಟ್ ಆಗಿದ್ದರು. ಸೊ ಅವರು ಅಲ್ಲೇ ಲಂಡನ್ಗೆ ಹೋಗಿ ಜಾಬ್ ಮಾಡಿ ಅವ್ರ ಮಕ್ಕಳನ್ನ ಅಲ್ಲೇ ಓದಿಸ್ಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತ ಲಂಡನ್ಗೆ ಹೋಗ್ತಾಯಿದ್ರು. ಸೊ ಹೋಗಬೇಕಾದ್ರೆ ಈ ಥರ ಆಗಿದೆ. ಹೌದೌದು, ಇನ್ನೂ ಯಂಗ್ ಕಪಲ್, ಅಂದರೆ ಜಸ್ಟ್ ಈಗ ಕರಿಯರ್ ಈಗ ಶುರುವಾಗಿತ್ತು ಅವ್ರದ್ದು. ಸೊ ಅದು ಮಕ್ಕಳ ಮುಖ ನೋಡಿ ನಮಗೆ ಯಾರಿಗೂ ಇನ್ನೂ ನಿದ್ದೆ ಬಂದಿಲ್ಲ ನಿನ್ನೆ ನೈಟ್. ಓಕೆ.